ವಿದ್ಯಾರ್ಥಿಗಳೇ, ರಚನೆಗಳು ಹಾಗೂ ವೃತ್ತದ ಮೂಲ ಅಂಶಗಳ ಬಗ್ಗೆ ತಿಳಿಯೋಣ. ಮೊದಲು ವೃತ್ತ ರಚಿಸಿರಿ. ಓ ವೃತ್ತ ಕೇಂದ್ರವಾಗಿರಲಿ. ಎ ಪರಿಧಿಯ ಮೇಲಿನ ಯಾವುದಾದರೂ ಒಂದು ಬಿಂದುವಾಗಿರಲಿ. ಅವುಗಳನ್ನು ಸೇರಿಸಿದಾಗ ಉಂಟಾಗುವ ರೇಖೆ ತ್ರಿಜ್ಯವಾಗಿದೆ. ಚಿತ್ರದಲ್ಲಿರುವಂತೆ BC ರೇಖೆಯು ಕೇಂದ್ರದ ಮೂಲಕ ಹಾದು ಹೋಗುತ್ತದೆ. ಅವುಗಳನ್ನು ಸೇರಿಸಿದಾಗ ನಮಗೆ ವ್ಯಾಸ ದೊರೆಯುತ್ತದೆ. B ಮತ್ತು D ಬಿಂದುಗಳನ್ನು ಸೇರಿಸಿದರೆ ಜ ಉಂಟಾಗುತ್ತದೆ. ಈ ಜಾವು ವೃತ್ತಖಂಡವನ್ನು ಅಧಿಕ ವೃತ್ತಖಂಡ ಮತ್ತು ಲಘು ವೃತ್ತಖಂಡವನ್ನಾಗಿ ವಿಂಗಡಿಸುತ್ತದೆ. BCD ಅಧಿಕ ವೃತ್ತಖಂಡ, ಮತ್ತೊಂದು ಭಾಗ ಲಘು ವೃತ್ತಖಂಡವಾಗಿದೆ. ವೃತ್ತದ ಪರಿಧಿಯ ಮೇಲೆ ಇರುವ ಯಾವುದಾದರೂ 4 ಬಿಂದುಗಳನ್ನು ಗುರುತಿಸಿಕೊಂಡು ಎಳೆದಾಗ ನಮಗೆ ಚತುರ್ಭುಜ ಉಂಟಾಗುತ್ತದೆ. ಈ ಚತುರ್ಭುಜವು ವೃತ್ತದ ಪರಿಧಿಯನ್ನು A, B, C, D ಬಿಂದುಗಳಲ್ಲಿ ಸ್ಪರ್ಶಿಸುತ್ತದೆ. BD ಜಾವನ್ನು ಎಳೆದಾಗ ವೃತ್ತಖಂಡವು ಅಧಿಕ ವೃತ್ತಖಂಡ ಮತ್ತು ಲಘು ವೃತ್ತಖಂಡವಾಗಿ ಬೇರ್ಪಡುತ್ತದೆ. ಎ ಕೋನವು ಅಧಿಕ ವೃತ್ತಖಂಡದಲ್ಲಿ ಉಂಟಾಗಿರುವ ಕೋನ, ಇದು ಲಘು ಕೋನವಾಗಿರುತ್ತದೆ. ಸಿ ಕೋನವು ಲಘು ವೃತ್ತಖಂಡದಲ್ಲಿ ಉಂಟಾಗಿರುವ ಕೋನವಾಗಿದ್ದು ಅದು ವಿಶಾಲ ಕೋನವಾಗಿರುತ್ತದೆ. ಮತ್ತೊಂದು ವೃತ್ತ ಎಳೆದು ಜಾವನ್ನು ಗುರುತಿಸಿಕೊಳ್ಳೋಣ. ಈ ಜಾವು ಕೇಂದ್ರದ ಮೂಲಕ ಹಾದು ಹೋಗಲಿ. ABC ಬಿಂದುಗಳು ವೃತ್ತದ ಪರಿಧಿಯ ಮೇಲಿರುವ ಬಿಂದುಗಳಾಗಿರಲಿ. ಕೋನ ಸಿಯನ್ನು ಅಳೆದಾಗ ಅದು ಲಂಬಕೋನವೆಂದು ನಮಗೆ ತಿಳಿದುಬರುತ್ತದೆ. ಸ್ಪರ್ಶಿಸುವ ವೃತ್ತಗಳ ಬಗ್ಗೆ ತಿಳಿಯೋಣ. ಒಂದು ವೃತ್ತವನ್ನು ಎಳೆಯಿರಿ. ಆ ವೃತ್ತದ ಕೇಂದ್ರವನ್ನು ಗುರುತಿಸಿಕೊಳ್ಳಿ. ಮತ್ತೊಂದು ಬಿಂದು ಅದರ ಪರಿಧಿಯ ಮೇಲೆ ಗುರುತಿಸಿರಿ. ತ್ರಿಜ್ಯವನ್ನು ಎಳೆಯಿರಿ. ಮತ್ತೊಂದು ವೃತ್ತವನ್ನು ಬಾಹ್ಯವಾಗಿ ಸ್ಪರ್ಶಿಸುವಂತೆ ಎಳೆಯಿರಿ. ಅದರ ಕೇಂದ್ರವನ್ನು ಗುರುತಿಸಿಕೊಳ್ಳಿ. ಈ ವಿಧಾನದಲ್ಲಿ 2 ವೃತ್ತಗಳು ಬಾಹ್ಯವಾಗಿ ಸ್ಪರ್ಶಿಸುತ್ತಿರುವಾಗ ಅವುಗಳ ಕೇಂದ್ರಗಳ ನಡುವಿನ ದೂರವನ್ನು ಆ ತ್ರಿಜ್ಯಗಳ ಮೊತ್ತವನ್ನಾಗಿ ತೆಗೆದುಕೊಳ್ಳಬಹುದು. R1 + R2. ಈಗ ಅಂತಸ್ಥವಾಗಿ ಸ್ಪರ್ಶಿಸುವ ವೃತ್ತದ ಮೊದಲು ವೃತ್ತವನ್ನು ಎಳೆದು ಕೇಂದ್ರವನ್ನು ಗುರುತಿಸಿಕೊಳ್ಳಿ. ತ್ರಿಜ್ಯವನ್ನು ಗುರುತಿಸಿಕೊಳ್ಳಿ. ಮತ್ತೊಂದು ವೃತ್ತವನ್ನು ಅಂತಸ್ಥವಾಗಿ ಸ್ಪರ್ಶಿಸುವ ರೀತಿ ಎಳೆಯಿರಿ. ಸಿ ಬಿಂದುವನ್ನು ಗುರುತಿಸಿಕೊಳ್ಳಿ. AC ರೇಖೆಯು 2 ವೃತ್ತಗಳ ಕೇಂದ್ರಗಳ ನಡುವಿನ ಅಂತರ ಸೂಚಿಸುತ್ತದೆ. ಅಂದರೆ ಇದನ್ನು ಕಂಡುಹಿಡಿಯಲು R1 ಮತ್ತು R2 ತ್ರಿಜ್ಯಗಳ ವ್ಯತ್ಯಾಸ ತೆಗೆದುಕೊಳ್ಳಬಹುದು.
ಈಗ ಒಂದು ವೃತ್ತವನ್ನು ರಚಿಸಿರಿ. ಓ ವೃತ್ತ ಕೇಂದ್ರವನ್ನು ಗುರುತಿಸಿಕೊಳ್ಳಿ. ಬಾಹ್ಯ ಬಿಂದು ಎ ಯಿಂದ ಒಂದು ರೇಖೆಯನ್ನು ಓಗೆ ಸೇರಿಸಿ. ವೃತ್ತಕ್ಕೆ ಎ ಯಿಂದ ಸ್ಪರ್ಶಕವನ್ನು ರಚಿಸಿ. ಎರಡು ಸ್ಪರ್ಶಕಗಳು ಬಿ ಮತ್ತು ಸಿ ಬಿಂದುವಿನಲ್ಲಿ ಸ್ಪರ್ಶಿಸಲಿ. ತ್ರಿಜ್ಯವನ್ನು ಎಳೆಯಿರಿ. ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಕಂಡುಹಿಡಿದರೆ ಗಮನಿಸಿದಂತೆ ಕೋನವು 90 ಡಿಗ್ರಿ ಆಗಿರುತ್ತದೆ. ಅಂದರೆ ಸ್ಪರ್ಶ ಬಿಂದುವಿನಲ್ಲಿ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ 90 ಡಿಗ್ರಿ ಆಗಿರುತ್ತದೆ. ಈಗ ಕೇಂದ್ರದಲ್ಲಿ ಉಂಟಾಗುವ ಕೋನವನ್ನು ಅಳೆಯೋಣ. ನೀವು ಗಮನಿಸಿದಂತೆ ಕೇಂದ್ರದಲ್ಲಿ ಉಂಟಾಗುವ ಎರಡು ಕೋನಗಳು ಸಮನಾಗಿವೆ. ಇದೇ ವಿಧಾನದಲ್ಲಿ ಬಾಹ್ಯ ಬಿಂದುವಿನಲ್ಲಿ ಉಂಟಾಗುವ ಎರಡು ಕೋನಗಳನ್ನು ಅಳೆಯಿರಿ. ಈ ಕೋನಗಳು ಸಹ ಸಮವಾಗಿರುವುದು ಕಂಡುಬರುತ್ತದೆ. ಚಿತ್ರದಲ್ಲಿ ತೋರಿಸಿರುವಂತೆ ವೃತ್ತದ ಮೇಲೆ ಎರಡು ರೇಖೆಗಳನ್ನು ಎಳೆಯೋಣ. ನೀವು ಗಮನಿಸಿದಂತೆ ಒಂದು ರೇಖೆಯು ವೃತ್ತವನ್ನು ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ. ಈ ರೇಖೆಯನ್ನು ಸ್ಪರ್ಶಕ ಎನ್ನುವರು. ಮತ್ತೊಂದು ರೇಖೆಯು ವೃತ್ತವನ್ನು ಎರಡು ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ. ಈ ರೇಖೆಯನ್ನು ಛೇದಕವೆಂದು ಕರೆಯುತ್ತೇವೆ. ಈಗ ಒಂದು ವೃತ್ತವನ್ನು ರಚಿಸೋಣ. ರಚಿಸಿ ಸ್ಪರ್ಶಕ ಹಾಗೂ ತ್ರಿಜ್ಯವನ್ನು ತೋರಿಸಿರುವಂತೆ ಎಳೆದು ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವಿನ ಕೋನವನ್ನು ಅಳೆದರೆ ಅದು 90 ಡಿಗ್ರಿ ಇರುವುದು ತಿಳಿಯುತ್ತದೆ. ಅದೇ ವೃತ್ತದಲ್ಲಿ ಮತ್ತೊಂದು ತ್ರಿಜ್ಯ ಎಳೆದು ಆ ಬಿಂದುವಿನಲ್ಲಿ ಸ್ಪರ್ಶಕ ಎಳೆದು ಅವುಗಳ ನಡುವಿನ ಕೋನ ಅಳತೆ ಮಾಡಿದಾಗ ಆ ಕೋನವು ಸಹ 90 ಡಿಗ್ರಿ ಇರುವುದು ತಿಳಿಯುತ್ತದೆ. ಆದುದರಿಂದ ಸ್ಪರ್ಶ ಬಿಂದುವಿನಲ್ಲಿ ತ್ರಿಜ್ಯ ಹಾಗೂ ಸ್ಪರ್ಶಕಗಳ ನಡುವಿನ ಕೋನ 90 ಡಿಗ್ರಿ ಆಗಿರುತ್ತದೆ. ವೃತ್ತದಲ್ಲಿ ನಿರ್ದಿಷ್ಟ ಅಳತೆಯ ಜಾವನ್ನು ಎಳೆಯುವ ಕ್ರಮ ತಿಳಿಯೋಣ. ಮೊದಲು 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚಿಸಿ. ವೃತ್ತದ ಮೇಲಿನ ಯಾವುದಾದರೂ ಒಂದು ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು 3 ಸೆಂಟಿಮೀಟರ್ ತ್ರಿಜ್ಯದ ಕಂಸವನ್ನು ಎಳೆಯಿರಿ. ಕಂಸವು ವೃತ್ತವನ್ನು ಛೇದಿಸುವ ಬಿಂದುವನ್ನು ಬಿ ಎಂದು ಕರೆದು ಎ ಬಿ ಬಿಂದುಗಳನ್ನು ಸೇರಿಸಿದಾಗ ನಮಗೆ 3 ಸೆಂಟಿಮೀಟರ್ ಉದ್ದದ ಜಾ ದೊರೆಯುತ್ತದೆ. ಇದೇ ವಿಧಾನದಲ್ಲಿ ಮತ್ತೊಂದು ಜಾ ರಚನೆಯನ್ನು ಮಾಡೋಣ. ಮೊದಲು 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ಎಳೆಯೋಣ. ಇದರಲ್ಲಿ ಹಿಂದೆ ತೋರಿಸಿರುವಂತೆ 5 ಸೆಂಟಿಮೀಟರ್ ತ್ರಿಜ್ಯ ತೆಗೆದುಕೊಂಡು ಕಂಸ ಎಳೆಯಿರಿ. ಚಿತ್ರದಲ್ಲಿರುವಂತೆ ಪಿ ಕ್ಯೂ ಬಿಂದುಗಳನ್ನು ಸೇರಿಸಿದರೆ ಜಾ ದೊರೆಯುತ್ತದೆ. ವಿದ್ಯಾರ್ಥಿಗಳೇ,
ವಿದ್ಯಾರ್ಥಿಗಳೇ, ಈ ದಿನ ನಾವು ವೃತ್ತದ ಪರಿಧಿಯ ಮೇಲೆ ಇರುವ ಯಾವುದಾದರೂ ಒಂದು ಬಿಂದು ಮೊದಲು 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ ತ್ರಿಜ್ಯವನ್ನು ಗುರುತಿಸಿಕೊಳ್ಳಿ. ಎ ವೃತ್ತದ ಪರಿಧಿಯ ಮೇಲೆ ಇರುವ ಬಿಂದುವಾಗಿರಲಿ. ಎಯನ್ನು ಕೇಂದ್ರವಾಗಿಟ್ಟುಕೊಂಡು 3 ಸೆಂಟಿಮೀಟರ್ ತ್ರಿಜ್ಯದ ಅರ್ಧವೃತ್ತ ಎಳೆಯಿರಿ. ಬಿ ಯನ್ನು ಕೇಂದ್ರವಾಗಿಟ್ಟುಕೊಂಡು ಕಂಸ ಸಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಈ ಕಂಸವನ್ನು ಕತ್ತರಿಸಿ 2 ಕಂಸಗಳು ಛೇದಿಸುವ ಬಿಂದು ಹಾಗೂ ಎ ಬಿಂದುವಿನ ಮೂಲಕ ಹಾದು ಹೋಗುವ ರೀತಿ ಸ್ಪರ್ಶಕವನ್ನು ಎಳೆಯಿರಿ. ಈಗ ಮತ್ತೊಂದು ರಚನೆಯನ್ನು ಮಾಡೋಣ. 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ಎಳೆದು ತ್ರಿಜ್ಯಗಳ ನಡುವಿನ ಕೋನ 100 ಡಿಗ್ರಿ ಇರುವಂತೆ ತ್ರಿಜ್ಯ ರಚಿಸಿ ಅವುಗಳ ಅಂತ್ಯಬಿಂದುವಿನಲ್ಲಿ ಸ್ಪರ್ಶಕ ಎಳೆಯಿರಿ. ನಿಮಗೆ ತಿಳಿದಿರುವಂತೆ ಮೊದಲು 4 ಸೆಂಟಿಮೀಟರ್ ವೃತ್ತ ಎಳೆದು ತ್ರಿಜ್ಯ ಗುರುತಿಸಿಕೊಳ್ಳಿ. ಎ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಅರ್ಧ ವೃತ್ತ ಎಳೆಯಿರಿ. ಅರ್ಧ ವೃತ್ತವು ವೃತ್ತವನ್ನು ಛೇದಿಸುವ ಬಿಂದು ಬಿ ಆಗಿರಲಿ. ಅದನ್ನು ಕೇಂದ್ರವಾಗಿಟ್ಟುಕೊಂಡು ಕಂಸ ಎಳೆಯಿರಿ. ಸಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಕಂಸವನ್ನು ಕತ್ತರಿಸಿ 2 ಕಂಸಗಳು ಛೇದಿಸುವ ಬಿಂದುವಿನ ಮೂಲಕ ಎ ಬಿಂದುವಿಗೆ ಸ್ಪರ್ಶಕವನ್ನು ಎಳೆಯಿರಿ. ಕೇಂದ್ರದಲ್ಲಿ 100 ಡಿಗ್ರಿ ಕೋನ ರಚನೆ ಮಾಡಿ ತ್ರಿಜ್ಯವನ್ನು ಎಳೆಯಿರಿ. ಡಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಅರ್ಧ ವೃತ್ತ ರಚಿಸಿ ಈ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಕಂಸ ಎಳೆಯಿರಿ. ಎಫ್ ಕೇಂದ್ರವಾಗಿಟ್ಟುಕೊಂಡು ಕಂಸವನ್ನು ಕತ್ತರಿಸಿ ಕಂಸಗಳು ಛೇದಿಸುವ ಬಿಂದುವನ್ನು ಜಿ ಎಂದು ಗುರುತಿಸಿ ಡಿ ಜಿ ಮೂಲಕ ಹಾದು ಹೋಗುವ ರೀತಿ ಸ್ಪರ್ಶಕ ಎಳೆಯಿರಿ. 2 ಸ್ಪರ್ಶಕಗಳು ಒಂದೇ ಬಿಂದುವಿನಲ್ಲಿ ಛೇದಿಸಲಿ. ಅವುಗಳ ನಡುವಿನ ಕೋನವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಅಳೆಯಿರಿ. ಈಗ ಮತ್ತೊಂದು
ರಚನೆಯನ್ನು ಮಾಡೋಣ. ಜಾನ ಅಂತ್ಯಬಿಂದುವಿನಲ್ಲಿ ಸ್ಪರ್ಶಕವನ್ನು ರಚಿಸುವುದು. ಮೊದಲು 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚಿಸಿರಿ. ವೃತ್ತ ಕೇಂದ್ರವನ್ನು ಗುರುತಿಸಿಕೊಳ್ಳಿ. ಎ ಬಿಂದುವನ್ನು ವೃತ್ತದ ಪರಿಧಿಯ ಮೇಲೆ ಗುರುತಿಸಿ 3 ಸೆಂಟಿಮೀಟರ್ ಕಂಸ ಎಳೆಯಿರಿ. ಈ ಕಂಸ ವೃತ್ತವನ್ನು ಕತ್ತರಿಸುವ ಬಿಂದುವಿನಿಂದ ಎಗೆ ರೇಖೆ ಎಳೆಯಿರಿ. ಇದು ಜ್ಯಾ ಆಗಿರುತ್ತದೆ. ತ್ರಿಜ್ಯ ಎಒ ಬಿಒ ಗಳನ್ನು ಸೇರಿಸಿ. ಬಿ ಬಿಂದುವಿನಲ್ಲಿ ಹಿಂದಿನ ರಚನೆಯ ವಿಧಾನದಲ್ಲಿಯೇ ಸ್ಪರ್ಶಕವನ್ನು ಎಳೆಯಿರಿ. ಮೊದಲು ಬಿ ಕೇಂದ್ರವಾಗಿಟ್ಟುಕೊಂಡು 4 ಸೆಂಟಿಮೀಟರ್ ತ್ರಿಜ್ಯದ ಅರ್ಧವೃತ್ತ ರಚಿಸಿ. ಹಿಂದೆ ಮಾಡಿದ ವಿಧಾನದಲ್ಲಿಯೇ ಕಂಸವನ್ನು ಎಳೆಯಿರಿ. ಕಂಸಗಳು ಛೇದಿಸುವ ಬಿಂದುವಿನಿಂದ ಬಿ ಬಿಂದುವಿನ ಮೂಲಕ ಹಾದು ಹೋಗುವ ರೀತಿ ಸ್ಪರ್ಶಕ ರಚಿಸಿರಿ. ಇದೇ ವಿಧಾನದಲ್ಲಿ ಎ ಬಿಂದುವಿನಲ್ಲಿ ಸ್ಪರ್ಶಕ ರಚನೆ ಮಾಡಿರಿ. ಮೊದಲು ಎಯನ್ನು ಕೇಂದ್ರವಾಗಿಟ್ಟುಕೊಂಡು ಅರ್ಧವೃತ್ತ ಎಳೆಯಿರಿ. ಪಿ ಕೇಂದ್ರವಾಗಿಟ್ಟುಕೊಂಡು ಕಂಸ ರಚಿಸಿ. ಈ ಕಂಸವನ್ನು ಕ್ಯೂ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಕತ್ತರಿಸಿ. ಎ ಮೂಲಕ ಹಾದು ಹೋಗುವ ರೀತಿ ಸ್ಪರ್ಶಕವನ್ನು ಎಳೆಯಿರಿ. 2 ಸ್ಪರ್ಶಕಗಳು ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಅವುಗಳ ನಡುವಿನ ಕೋನವನ್ನು ಅಳೆಯಿರಿ. ನೇರ ಸಾಮಾನ್ಯ ಸ್ಪರ್ಶಕದ ರಚನೆ. 4 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ವೃತ್ತದ ತ್ರಿಜ್ಯ ಹೊಂದಿರುವ 2 ವೃತ್ತಗಳಿಗೆ ನೇರ ಸಾಮಾನ್ಯ ಸ್ಪರ್ಶಕದ ರಚನೆ ಮಾಡಿರಿ. ಕೇಂದ್ರಗಳ ನಡುವಿನ ಅಂತರ 8 ಸೆಂಟಿಮೀಟರ್. ಮೊದಲು 8 ಸೆಂಟಿಮೀಟರ್ ಸರಳ ರೇಖೆ ಎಳೆಯಿರಿ. ಎಯನ್ನು ಕೇಂದ್ರವಾಗಿಟ್ಟುಕೊಂಡು 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚಿಸಿ. ಬಿ ಯನ್ನು ಕೇಂದ್ರವಾಗಿಟ್ಟುಕೊಂಡು 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚಿಸಿ. ಮೂರನೇ ವೃತ್ತದ ತ್ರಿಜ್ಯ 1 ಸೆಂಟಿಮೀಟರ್ ಆಗಿರಲಿ. ಎಯನ್ನು ಕೇಂದ್ರವಾಗಿಟ್ಟುಕೊಂಡು ವೃತ್ತ ರಚಿಸಿ.
ಎ ಬಿ ಸರಳ ರೇಖೆಗೆ ಲಂಬೋರ್ಧಕ ರಚಿಸಿ. ಎ ಯನ್ನು ಕೇಂದ್ರವಾಗಿಟ್ಟುಕೊಂಡು ಎಳೆದ ಕಂಸಗಳನ್ನು ಬಿ ಯನ್ನು ಕೇಂದ್ರವಾಗಿಟ್ಟುಕೊಂಡು ಎಳೆದ ಕಂಸಗಳಿಂದ ಕತ್ತರಿಸಿ ಲಂಬೋರ್ಧಕ ಎಳೆಯಿರಿ. ಲಂಬೋರ್ಧಕ ಛೇದಿಸುವ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಎ ಮತ್ತು ಬಿ ಮೂಲಕ ಹಾದು ಹೋಗುವ ರೀತಿ ವೃತ್ತವನ್ನು ಎಳೆಯಿರಿ. ವೃತ್ತವನ್ನು ರಚಿಸಿ. ಚಿತ್ರದಲ್ಲಿ ತೋರಿಸುವ ರೀತಿ ಸರಳ ರೇಖೆ ಎಳೆಯಿರಿ. ಬಿ ಮೂಲಕ ಹಾದು ಹೋಗುವ ರೀತಿ ಸರಳ ರೇಖೆ ರಚಿಸಿ. ಬಿ ಬಿಂದುವಿನಲ್ಲಿ ಲಂಬೋರ್ಧಕ ಎಳೆಯಿರಿ. ನೇರ ಸಾಮಾನ್ಯ ಸ್ಪರ್ಶಕವನ್ನು ಚಿತ್ರದಲ್ಲಿರುವಂತೆ ರಚಿಸಿ. ಈ ವಿಧಾನದಲ್ಲಿಯೇ ಎ ಬಿಯ ಕೆಳಭಾಗದಲ್ಲಿ ನೇರ ಸಾಮಾನ್ಯ ಸ್ಪರ್ಶಕ ರಚಿಸಿ. ಬಿ ಬಿಂದುವಿನಲ್ಲಿ ಲಂಬವನ್ನು ಎಳೆಯಿರಿ. ನೇರ ಸಾಮಾನ್ಯ ಸ್ಪರ್ಶಕ ಎಳೆಯಿರಿ. ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕದ ರಚನೆ. 4 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಗಳಿಗೆ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕದ ರಚನೆ. ಕೇಂದ್ರಗಳ ನಡುವಿನ ಅಂತರ 10 ಸೆಂಟಿಮೀಟರ್. ಪಿ ಕ್ಯೂ ಬಿಂದುಗಳನ್ನು 10 ಸೆಂಟಿಮೀಟರ್ ಅಂತರದಲ್ಲಿ ರಚಿಸಿ. ಪಿ ಯನ್ನು ಕೇಂದ್ರವಾಗಿಟ್ಟುಕೊಂಡು 7 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ಎಳೆಯಿರಿ. ಪಿ ಕ್ಯೂಗಳನ್ನು ಸೇರಿಸಿ. ಪಿ ಯನ್ನು ಕೇಂದ್ರವಾಗಿಟ್ಟುಕೊಂಡು 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ಎಳೆಯಿರಿ. ಕ್ಯೂ ಅನ್ನು ಕೇಂದ್ರವಾಗಿಟ್ಟುಕೊಂಡು 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚಿಸಿ. ಪಿ ಕ್ಯೂ ಸರಳ ರೇಖೆಗೆ ಲಂಬೋರ್ಧಕ ಎಳೆಯಿರಿ. ಪಿ ಮತ್ತು ಕ್ಯೂಗಳನ್ನು ಕೇಂದ್ರವಾಗಿರಿಸಿಕೊಂಡು ಕಂಸಗಳನ್ನು ಎಳೆಯಿರಿ. ಲಂಬೋರ್ಧಕ ಛೇದಿಸುವ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಪಿ ಮತ್ತು ಕ್ಯೂ ಮೂಲಕ ಹಾದು ಹೋಗುವ ರೀತಿ ವೃತ್ತವನ್ನು ಎಳೆಯಿರಿ. ಎ ಮತ್ತು ಬಿ ಬಿಂದುಗಳನ್ನು ಗುರುತಿಸಿಕೊಳ್ಳಿ. ಪಿ ಎ ಪಿ ಬಿಗಳನ್ನು ಸೇರಿಸಿ. ಎ ಕ್ಯೂ ಸರಳ ರೇಖೆ ಎಳೆಯಿರಿ. ಎ ಕ್ಯೂ ಸರಳ ರೇಖೆಗೆ ಲಂಬವನ್ನು ರಚಿಸಿ. ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕವನ್ನು ರಚಿಸಿ. ಎಂಎನ್ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕವಾಗಿರುತ್ತದೆ. ಇದೇ ರೀತಿ ಮತ್ತೊಂದು ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕ ರಚಿಸಿ. ಬಿ ಕ್ಯೂ ಸೇರಿಸಿ. ಬಿ ಕ್ಯೂಗೆ ಲಂಬವನ್ನು ರಚಿಸಿ. ಬಿ ಸಿ ಬಿಂದುಗಳನ್ನು ಸೇರಿಸಿದರೆ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕ ದೊರೆಯುತ್ತದೆ. 3 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ
ವೃತ್ತಗಳಿಗೆ ನೇರ ಸಾಮಾನ್ಯ ಸ್ಪರ್ಶಕದ ರಚನೆ. ಕೇಂದ್ರಗಳ ನಡುವಿನ ಅಂತರ 7 ಸೆಂಟಿಮೀಟರ್. ಮೊದಲನೆಯದಾಗಿ AB 7 ಸೆಂಟಿಮೀಟರ್ ಸರಳ ರೇಖೆಯನ್ನು ಎಳೆಯಿರಿ. A ಮತ್ತು B ಬಿಂದುಗಳನ್ನು ಗುರುತಿಸಿಕೊಳ್ಳಿ. ಎಯನ್ನು ಕೇಂದ್ರವಾಗಿಟ್ಟುಕೊಂಡು 5 ಸೆಂಟಿಮೀಟರ್ ವೃತ್ತ ರಚಿಸಿ. ಇದೇ ವಿಧಾನದಲ್ಲಿ ಬಿ ಕೇಂದ್ರವಾಗಿಟ್ಟುಕೊಂಡು 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚಿಸಿ. (5-3 = 2 ಸೆಂಟಿಮೀಟರ್ ಆಗುತ್ತದೆ. ಎ ಕೇಂದ್ರವಾಗಿಟ್ಟುಕೊಂಡು 2 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ ವೃತ್ತ ಎಬಿಗೆ ಲಂಬೋರ್ಧಕವನ್ನು ಎಳೆಯಿರಿ. ಇದಕ್ಕಾಗಿ ಎಬಿ ರೇಖೆಯ ಉದ್ದದ ಅರ್ಧಕ್ಕಿಂತ ಹೆಚ್ಚು ತೆಗೆದುಕೊಂಡು ಎ ಕೇಂದ್ರವಾಗಿಟ್ಟುಕೊಂಡು ಮತ್ತು ಬಿ ಕೇಂದ್ರವಾಗಿಟ್ಟುಕೊಂಡು ಕಂಸಗಳನ್ನು ಎಳೆಯಿರಿ. ಈ ಕಂಸಗಳು ಛೇದಿಸುವ ಬಿಂದುಗಳ ಮೂಲಕ ಹಾದು ಹೋಗುವ ರೀತಿ ಸರಳ ರೇಖೆ ಎಳೆಯಿರಿ. ಸಿ ಬಿಂದುವನ್ನು ಗುರುತಿಸಿಕೊಳ್ಳಿ. ಸಿಯನ್ನು ಕೇಂದ್ರವಾಗಿಟ್ಟುಕೊಂಡು ಎ ಮತ್ತು ಬಿ ಮೂಲಕ ಹಾದು ಹೋಗುವ ರೀತಿ ವೃತ್ತ ರಚಿಸಿ. ಈ ವೃತ್ತವು ಚಿಕ್ಕ ವೃತ್ತವನ್ನು ಛೇದಿಸುವ ಬಿಂದುವನ್ನು X ಎಂದು ಗುರುತಿಸಿಕೊಳ್ಳಿ. ಎ ಮತ್ತು X ಮೂಲಕ ಹಾದು ಹೋಗುವ ರೀತಿ ಸರಳ ರೇಖೆ ಎಳೆಯಿರಿ. BX ಸೇರಿಸಿ. BX ಸರಳ ರೇಖೆಗೆ ಲಂಬವನ್ನು ರಚಿಸಿ. ನೇರ ಸಾಮಾನ್ಯ ಸ್ಪರ್ಶಕವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಎಳೆಯಿರಿ. CD ನೇರ ಸಾಮಾನ್ಯ ಸ್ಪರ್ಶಕವಾಗಿದೆ. ಇದೇ ವಿಧಾನದಲ್ಲಿ AB ರೇಖೆಯ ಕೆಳಭಾಗದಲ್ಲಿ ನೇರ ಸಾಮಾನ್ಯ ಸ್ಪರ್ಶಕ ರಚಿಸಿ. ಮೊದಲು Y ಬಿಂದುವನ್ನು ಗುರುತಿಸಿಕೊಳ್ಳಿ. AY ಮೂಲಕ ಹಾದು ಹೋಗುವ ರೀತಿ ಸರಳ ರೇಖೆ ಎಳೆಯಿರಿ. BY ಸೇರಿಸಿ. BY ರೇಖೆಗೆ ಮೂಲೆಮಾಪಕದ ಸಹಾಯದಿಂದ ಲಂಬವನ್ನು ರಚಿಸಿ. ನೇರ ಸಾಮಾನ್ಯ ಸ್ಪರ್ಶಕವನ್ನು ತೋರಿಸಿರುವಂತೆ ಎಳೆಯಿರಿ. PQ ಮತ್ತೊಂದು ನೇರ ಸಾಮಾನ್ಯ ಸ್ಪರ್ಶಕವಾಗಿದೆ. (3.5 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ ವೃತ್ತದ ತ್ರಿಜ್ಯ ಹೊಂದಿರುವ 2 ವೃತ್ತಗಳಿಗೆ ನೇರ ಸಾಮಾನ್ಯ ಸ್ಪರ್ಶಕದ ರಚನೆ ಹಾಗೂ ಕೇಂದ್ರಗಳ ನಡುವಿನ ಅಂತರ 7 ಸೆಂಟಿಮೀಟರ್. ಮೊದಲನೆಯದಾಗಿ ಎ ಮತ್ತು ಬಿ ಬಿಂದುಗಳನ್ನು 7 ಸೆಂಟಿಮೀಟರ್ ಅಂತರದಲ್ಲಿ ಗುರುತಿಸಿಕೊಳ್ಳಿ. ಎ ಬಿಂದುವನ್ನು
ಕೇಂದ್ರವಾಗಿರಿಸಿಕೊಂಡು 3.5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚಿಸಿ ಬಿ ಯನ್ನು ಕೇಂದ್ರವಾಗಿಟ್ಟುಕೊಂಡು 2 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚಿಸಿ ಮೂರನೇ ವೃತ್ತವನ್ನು ಎ ಕೇಂದ್ರವಾಗಿಟ್ಟುಕೊಂಡು ರಚಿಸಬೇಕು. ಇದರ ತ್ರಿಜ್ಯ 1.5 ಸೆಂಟಿಮೀಟರ್ ಆಗಿರುತ್ತದೆ. ಎ ಬಿ ಸರಳ ರೇಖೆಗೆ ಲಂಬೋರ್ಧಕ ಎಳೆಯಿರಿ. ಎ ಬಿ ರೇಖೆಯ ಉದ್ದದ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯ ತೆಗೆದುಕೊಂಡು ಕಂಸಗಳನ್ನು ಎಳೆಯಿರಿ. ಈ ಕಂಸಗಳು ಛೇದಿಸುವ ಬಿಂದುವನ್ನು ಸೇರಿಸಿ ಸಿ ಬಿಂದುವನ್ನು ಗುರುತಿಸಿಕೊಳ್ಳಿ. ಸಿ ಯನ್ನು ಕೇಂದ್ರವಾಗಿಟ್ಟುಕೊಂಡು ಎ ಮತ್ತು ಬಿ ಮೂಲಕ ಹಾದು ಹೋಗುವ ರೀತಿ ವೃತ್ತ ರಚಿಸಿ. ಈ ವೃತ್ತವು ಚಿಕ್ಕ ವೃತ್ತವನ್ನು ಪಿ ಬಿಂದುವಿನಲ್ಲಿ ಛೇದಿಸಲಿ. ಎ ಪಿ ಮೂಲಕ ಹಾದು ಹೋಗುವ ರೀತಿ ರೇಖೆ ಎಳೆಯಿರಿ. ಬಿ ಪಿ ಸೇರಿಸಿ ಬಿ ಪಿ ಸರಳ ರೇಖೆಗೆ ಲಂಬೋರ್ಧಕ ರಚಿಸಿ ನೇರ ಸಾಮಾನ್ಯ ಸ್ಪರ್ಶಕವನ್ನು ತೋರಿಸಿರುವಂತೆ ಎಳೆಯಿರಿ. ಕ್ಯೂ ಮತ್ತು ಆರ್ ಬಿಂದುಗಳನ್ನು ಸೇರಿಸಿ. ಇದೇ ವಿಧಾನದಲ್ಲಿ ಎ ಬಿಯ ಕೆಳಗಿನ ಭಾಗದಲ್ಲಿ ನೇರ ಸಾಮಾನ್ಯ ಸ್ಪರ್ಶಕ ರಚಿಸಿ ಎ ಎಂ ಮೂಲಕ ಹಾದು ಹೋಗುವ ರೀತಿ ಸರಳ ರೇಖೆ ಎಳೆಯಿರಿ. ಬಿ ಎಂಗಳನ್ನು ಸೇರಿಸಿ ಬಿ ಎಂ ರೇಖೆಗೆ ಮೂಲಮಾಪಕದ ಸಹಾಯದಿಂದ ಲಂಬೋರ್ಧಕ ಎಳೆಯಿರಿ. ಬಿ ಎಂ ಸರಳ ರೇಖೆಗೆ ಲಂಬ ಎಳೆಯಿರಿ. ಎನ್ ಎಸ್ ಸೇರಿಸಿ. ಎನ್ ಎಸ್ ನೇರ ಸಾಮಾನ್ಯ ಸ್ಪರ್ಶಕವಾಗಿದೆ. ವ್ಯತ್ಯಸ್ತ 4 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ ವೃತ್ತದ ತ್ರಿಜ್ಯ ಹೊಂದಿರುವ ಹಾಗೂ ಕೇಂದ್ರಗಳ ನಡುವಿನ ಅಂತರ 8 ಸೆಂಟಿಮೀಟರ್ ಇರುವ 2 ವೃತ್ತಗಳಿಗೆ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕ ರಚಿಸಿರಿ. ಮೊದಲನೆಯದಾಗಿ ಪಿ ಮತ್ತು ಕ್ಯೂ ಬಿಂದುಗಳನ್ನು 8 ಸೆಂಟಿಮೀಟರ್ ಅಂತರದಲ್ಲಿ ಗುರುತಿಸಿಕೊಂಡು ಪಿ ಕ್ಯೂ ಸರಳ ರೇಖೆ ಎಳೆಯಿರಿ. ನಂತರ ಪಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು 4 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ ವೃತ್ತಗಳನ್ನು ರಚಿಸಿರಿ. ಕ್ಯೂ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು 2 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚಿಸಿರಿ. ಪಿ ಕ್ಯೂ ಸರಳ ರೇಖೆಗೆ ಲಂಬೋರ್ಧಕವನ್ನು ರಚಿಸಿ. ಇದಕ್ಕಾಗಿ ಪಿ ಕ್ಯೂ ಉದ್ದದ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯದ ಕಂಸಗಳನ್ನು ಎಳೆಯಿರಿ. ಈ ಕಂಸಗಳನ್ನು ಸೇರಿಸಿ ಇ ಎಫ್ ಪಿ ಕ್ಯೂ ಸರಳ ರೇಖೆಗೆ ಲಂಬವಾಗಿರುತ್ತದೆ. ಎ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ವೃತ್ತ ಎಳೆಯಿರಿ.
ಬಿ ಮತ್ತು ಸಿ ಬಿಂದುಗಳನ್ನು ಗುರುತಿಸಿಕೊಳ್ಳಿ. ಪಿ ಬಿ ಮತ್ತು ಬಿ ಕ್ಯೂ ಬಿಂದುಗಳನ್ನು ಸೇರಿಸಿ ಬಿ ಕ್ಯೂ ಸರಳ ರೇಖೆಗೆ ಲಂಬವನ್ನು ಎಳೆಯಿರಿ. ಚಿತ್ರದಲ್ಲಿ ತೋರಿಸಿರುವಂತೆ ಎಂ ಮತ್ತು ಎನ್ ಬಿಂದುಗಳನ್ನು ಗುರುತಿಸಿಕೊಳ್ಳಿ. ಎಂಎನ್ ಸೇರಿಸಿ. ಎಂಎನ್ ಒಂದು ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕವಾಗಿದೆ. ಪಿ ಸಿ ಬಿಂದುಗಳನ್ನು ಸೇರಿಸಿ ಸಿ ಕ್ಯೂ ಸರಳ ರೇಖೆ ಎಳೆಯಿರಿ. ಸಿ ಕ್ಯೂ ಸರಳ ರೇಖೆಗೆ ಲಂಬವನ್ನು ರಚಿಸಿ. ಎಕ್ಸ್ ಮತ್ತು ಆರ್ ಬಿಂದುಗಳನ್ನು ಗುರುತಿಸಿಕೊಳ್ಳಿ. ಎಕ್ಸ್ ಆರ್ ಸೇರಿಸಿದರೆ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕ ದೊರೆಯುತ್ತದೆ. ಮೊದಲನೆಯದಾಗಿ 3.5 ಸೆಂಟಿಮೀಟರ್ ಹಾಗೂ 2.5 ಸೆಂಟಿಮೀಟರ್ ವೃತ್ತದ ತ್ರಿಜ್ಯ ಹೊಂದಿರುವ ಹಾಗೂ ಕೇಂದ್ರಗಳ ನಡುವೆ 8 ಸೆಂಟಿಮೀಟರ್ ದೂರ ಇರುವ ಎರಡು ವೃತ್ತಗಳಿಗೆ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕದ ರಚನೆ ಮಾಡಿರಿ. ಮೊದಲನೆಯದಾಗಿ ಪಿ ಮತ್ತು ಕ್ಯೂ ಬಿಂದುಗಳನ್ನು 8 ಸೆಂಟಿಮೀಟರ್ ದೂರದಲ್ಲಿ ಗುರುತಿಸಿಕೊಂಡು ಪಿ ಕ್ಯೂ ಸರಳ ರೇಖೆ ಎಳೆಯಿರಿ. ಪಿಯನ್ನು ಕೇಂದ್ರವಾಗಿಟ್ಟುಕೊಂಡು 3.5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚಿಸಿ. ಇದೇ ಕೇಂದ್ರವಾಗಿಟ್ಟುಕೊಂಡು 6 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚಿಸಿ. ಕ್ಯೂ ಅನ್ನು ಕೇಂದ್ರವಾಗಿಟ್ಟುಕೊಂಡು 2.5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚಿಸಿ. ಪಿ ಕ್ಯೂ ರೇಖೆಗೆ ಲಂಬೋರ್ಧಕವನ್ನು ರಚಿಸಲು ಪಿ ಕ್ಯೂನ ಉದ್ದದ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯದಲ್ಲಿ ಪಿ ಮತ್ತು ಕ್ಯೂ ಕೇಂದ್ರವಾಗಿಟ್ಟುಕೊಂಡು ಕಂಸಗಳನ್ನು ಎಳೆಯಿರಿ. ಕಂಸಗಳು ಛೇದಿಸುವ ಬಿಂದುವನ್ನು ಸೇರಿಸಿ. ಇ ಎಫ್ ಬಿಂದುಗಳನ್ನು ಸೇರಿಸಿ. ವೃತ್ತವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ರಚಿಸಿ. ಈ ಮಧ್ಯ ವೃತ್ತವು ದೊಡ್ಡ ವೃತ್ತವನ್ನು ಬಿ ಮತ್ತು ಸಿ ಬಿಂದುಗಳಲ್ಲಿ ಛೇದಿಸಲಿ. ಎ ಬಿ ಮತ್ತು ಬಿ ಕ್ಯೂ ಸೇರಿಸಿ. ಬಿ ಕ್ಯೂ ಸರಳ ರೇಖೆಗೆ ಮೂಲಮಾಪಕದ ಸಹಾಯದಿಂದ ಲಂಬವನ್ನು ಎಳೆಯಿರಿ. ಎಂ ಮತ್ತು ಎನ್ ಬಿಂದುಗಳನ್ನು ಸೇರಿಸಿ ಒಂದು ಸರಳ ರೇಖೆ ಎಳೆಯಿರಿ. ಎಂಎನ್ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕವಾಗಿದೆ.
ಬಿ ಸಿ ಸರಳ ರೇಖೆ ಮೂಲಕ ಸೇರಿಸಿ ಇದೇ ವಿಧಾನದಲ್ಲಿ ಸಿ ಕ್ಯೂ ಬಿಂದುಗಳನ್ನು ಸೇರಿಸಿ ಸಿ ಕ್ಯೂ ಸರಳ ರೇಖೆಗೆ ಲಂಬವನ್ನು ರಚಿಸಿ ಚಿತ್ರದಲ್ಲಿರುವಂತೆ ಎಕ್ಸ್ ಮತ್ತು ವೈ ಬಿಂದುಗಳನ್ನು ಗುರುತಿಸಿಕೊಳ್ಳಿ. ಎಕ್ಸ್ ಮತ್ತು ಆರ್ ಬಿಂದುವನ್ನು ಸೇರಿಸಿದರೆ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕ ದೊರೆಯುತ್ತದೆ. ಇದರಲ್ಲಿ ಎಂಎನ್ ಹಾಗೂ ಎಕ್ಸ್ಆರ್ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕಗಳಾಗಿವೆ. ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕದ ರಚನೆ 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದಲ್ಲಿರುವ ಬಿಂದುವಿನಿಂದ ಸ್ಪರ್ಶಕದ ರಚನೆ. ಮೊದಲು 4 ಸೆಂಟಿಮೀಟರ್ ವೃತ್ತ ರಚಿಸಿ. ವೃತ್ತ ಕೇಂದ್ರ O ಇಂದ 10 ಸೆಂಟಿಮೀಟರ್ ಸರಳ ರೇಖೆ ಎಳೆಯಿರಿ. OA ಸರಳ ರೇಖೆಗೆ ಲಂಬೋರ್ಧಕವನ್ನು ರಚಿಸಲು OA ಉದ್ದದ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯ ತೆಗೆದುಕೊಂಡು ಕಂಸಗಳನ್ನು ರಚಿಸಿ. ಎ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಈ ಕಂಸಗಳನ್ನು ಕತ್ತರಿಸಿ ಸರಳ ರೇಖೆಯನ್ನು ಎಳೆದಾಗ ಲಂಬೋರ್ಧಕ ದೊರೆಯುತ್ತದೆ. ಈ ಲಂಬೋರ್ಧಕವು OA ಸರಳ ರೇಖೆಯನ್ನು M ಬಿಂದುವಿನಲ್ಲಿ ಛೇದಿಸಲಿ. M ಅನ್ನು ಕೇಂದ್ರವಾಗಿಟ್ಟುಕೊಂಡು ವೃತ್ತ ರಚಿಸಿ. ಈ ವೃತ್ತವು ಮೂಲ ವೃತ್ತವನ್ನು X ಮತ್ತು Y ಬಿಂದುಗಳಲ್ಲಿ ಛೇದಿಸಲಿ. AX ಮತ್ತು AY ಗಳನ್ನು ಸೇರಿಸಿ ನಮಗೆ ಬೇಕಾಗಿರುವ ಸ್ಪರ್ಶಕ ದೊರೆಯುತ್ತದೆ. ಇದೇ ವಿಧಾನದಲ್ಲಿ ಮತ್ತೊಂದು ರಚನೆ ಮಾಡೋಣ. 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚಿಸಿರಿ. O ಬಿಂದುವಿನಿಂದ 6 ಸೆಂಟಿಮೀಟರ್ ಉದ್ದದ ಸರಳ ರೇಖೆ ಎಳೆಯಿರಿ. OA ರೇಖೆಗೆ ಲಂಬೋರ್ಧಕವನ್ನು ರಚಿಸಿ. PQ ಲಂಬೋರ್ಧಕ ಎಳೆಯಿರಿ. PQOA ರೇಖೆಯನ್ನು M ಬಿಂದುವಿನಲ್ಲಿ ಛೇದಿಸಲಿ. M ಕೇಂದ್ರವಾಗಿಟ್ಟುಕೊಂಡು ವೃತ್ತ ರಚಿಸಿರಿ. ಈ ವೃತ್ತವು ಮೂಲ ವೃತ್ತವನ್ನು XY ಬಿಂದುಗಳಲ್ಲಿ ಛೇದಿಸಲಿ.
AX ಮತ್ತು AY ಬಿಂದುಗಳನ್ನು ಸೇರಿಸಿದರೆ ನಮಗೆ ಸ್ಪರ್ಶಕಗಳು ದೊರೆಯುತ್ತವೆ.